ಈ ವಿಡಿಯೋ ನೀವು ನೋಡ್ತಿದ್ದೀರಲ್ಲ ಮೇಲ್ಗಡೆ, ಪಾಪ ಆ ಚಿಕ್ಕ ಮಗು 1 ವರ್ಷನೂ ಇರಲ್ಲ, ಜಸ್ಟ್ 12 months ಬೇಬಿ ರೀ. ಈ 12 months ಬೇಬಿಗೆ ಏನು ಗೊತ್ತಿದೆ ಇಲ್ಲಿ? ಇವನಿದಾನಲ್ಲ, ಇವನು ಕಚ್ಚರ ನನ್ನ ಮಗ, ಇವನು ಹೋಗ್ಬಿಟ್ಟು ಈ ಮಗುಗೆ ತಂದೆ ಕುಡಿದು ಬಿಟ್ಟು ಬಂದ್ಬಿಟ್ಟು ಈ ಮಗುನ ಕೆಳಗಡೆ ಹಾಕಿ ಹೊಡೆದು ಸಾಯಿಸಿದ್ದಾನೆ. ಯಾರಾದರೂ ತಂದೆ ಯಾವನಾದರೂ ಈ ಥರ ಕಚ್ಚಡ ಕೆಲಸ ಮಾಡ್ತಾನ? ಇವ್ ನನ್ನ ಮಗ ಮಾಡಿದ್ದಾನೆ. ಆ ತಾಯಿ ನೋಡಿ ಯಾವ ಥರ ಅಳ್ತಾ ಇದ್ದಾರೆ. ಆ ತಾಯಿ ಇರೋ ಎಷ್ಟು ಕಷ್ಟ ಆಗಿರುತ್ತೆ ಆ ತಾಯಿಗೆ. ಗೈಸ್, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಕುಡಿದ್ರೆ ಏನು ಬರುತ್ತೆ ಇಲ್ಲಿ? ಸುಮ್ಮನೆ ಒಂದು 1 hour 2 hour ಒಂದು ಮಜಾ ಸಿಗತ್ತೆ ಅಷ್ಟೇ. ಅದು ಬಿಟ್ಟು ಏನು ಬರುತ್ತೆ ನೋಡಿ? ಒಂದು ಫ್ಯಾಮ್ಲಿ ಅವ್ನು ಈ ಥರ ಕುಡಿದ್ಬಿಟ್ಟು ಒಂದು ಫ್ಯಾಮಿಲಿನೇ ಸ್ಪಾಯ್ಲ್ ಆಗಿದೆ. ಇವಾಗ ತಾಯಿಗೆ 9 ತಿಂಗಳು ಕಷ್ಟಪಟ್ಟು ಏನೇನೋ ಪ್ರಯೋಜನ ಇದೆ, ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ ಆ ಮಗುನ. ಇವತ್ತು ಆ ಮಗುವೇ ಇಲ್ಲ, ನನ್ನ ಮಗ ಈ ಥರ ಕುಡ್ಕೊಂಡು ಫ್ಯಾಮ್ಲಿ ರೆಸ್ಪಾನ್ಸಿಬಿಲಿಟಿನಿಲ್ಲ. ಆ ತಾಯಿ ಎಷ್ಟು ಕಷ್ಟ ಆಗಿರುತ್ತೆ. ಇವಾಗ ಯಾಕೆ ಸಾಯಿಸ್ದಾಗ ಗೊತ್ತಾ? ರೀಸನ್ ಏನು ಗೊತ್ತಾ? ಇವ್ನು ಕುಡಿದ್ಬಿಟ್ಟು ಬಂದಿದ್ದಾನೆ ಮನೆಗೆ, ಆ ಚಿಕ್ಕ ಮಗು ಅಳ್ತಾ ಇದೆ ಅಂತ ಹೇಳ್ಬಿಟ್ಟು ಕೆಳಗಡೆ ಹಾಕ್ಕೊಂಡು ಹೊಡೆದು ಸಾಯಿಸಾಗಿದ್ದಾನೆ. ಇವನೆಲ್ಲ ಬಂದ್ಬಿಟ್ಟು ಒಂದು ತಂದೆ ಇವನ ಮಗನಿಗೆಲ್ಲ ಬಂದ್ಬಿಟ್ಟು ಮಕ್ಕಳು ಬೇರೆ ಕೇಳು. ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಎಷ್ಟೋ ಜನ ಕಷ್ಟಪಡ್ತಾಯಿದ್ದಾರೆ. ಅಂಥವ್ರಿಗೆ ದೇವ್ರು ಕೊಟ್ಟಿದ್ರೆ ಚೆನ್ನಾಗಿದ್ದಿರೋದು. ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಕುಡಿದ್ರೆ ಏನು ಬರುತ್ತೆ ರೀ? ಇವತ್ತು ಕುಡಿದ್ರೆ ಬೆಲೆಗೆ ಹೋದ್ರೆ ಹುಚ್ಚ ಹೊಡೆದ್ರೆ ಹೋಗ್ಬಿಡುತ್ತೋ, ಏನೂ ಬರಲ್ಲ. ಸುಮ್ಮನೆ ಒಂದು ಲೈಫು, ಒಂದು ಫ್ಯಾಮಿಲಿ ಸ್ಪಾಯ್ಲ್ ಆಗುತ್ತೆ, ನೆಮ್ಮದಿಯು ಕೆಟ್ಟೋಗುತ್ತೆ, ಎಲ್ಲನೂ ಹೋಗುತ್ತೆ. ಸೊ ನನ್ನ ಸಜೆಷನ್ ಏನಂದರೆ, ಇದು ಮ್ಯಾಕ್ಸಿಮಮ್ ಜನರಿಗೆ ನೀವು ಶೇರ್ ಮಾಡಿರಿ. ಶೇರ್ ಮಾಡಿಬಿಟ್ಟು ನಿಮ್ಮ ಕಮೆಂಟ್ಸು ಏನಿದೆಯೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಒಂದು ರಿಕ್ವೆಸ್ಟ್ ಹಾಕಿ. ಇದು ನೀವು ಲೈಕ್ ಕೊಡಿ ಅಂತ ಹೇಳ್ತಾ ಇಲ್ಲ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಮ್ಯಾಕ್ಸಿಮಮ್ ಜನರಿಗೆ ರೀಚ್ ಆಗಲಿ. ಇಂಥ ನನ್ನ ಮಗನಿಗೆ ಯಾವುದೋ ಒಂದು ಶಿಕ್ಷೆ ಆಗೇ ಆಗಬೇಕು. ಸೊ ನನ್ನ ರಿಕ್ವೆಸ್ಟ್ ಏನಂದರೆ, ಈ ವಿಡಿಯೋನ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನ ನೀವು ಶೇರ್ ಮಾಡಿ. ಇದು ಬಂದ್ಬಿಟ್ಟು ನನ್ನ ಮಗನಿಗೆ ಶಿಕ್ಷೆ ಆಗೇ ಆಗಬೇಕು. ಥ್ಯಾಂಕ್ ಯು ಸೋ ಮಚ್.